ಹಾಗೆಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಮಾಡಿಕೊಂಡು ಆಲ್ರೆಡಿ ಇವತ್ತಿಗೆ 6 ದಿನ ಆಯಿತು. ಸಂಡೇ ದಿನ ಮಾಡಿರುವಂಥ ವಿಡಿಯೋ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಈ ವೀಕಲ್ಲಿ ಒಂದೇ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಸೊ ಇದನ್ನೊಂದು ಅಪ್ಲೋಡ್ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಇವತ್ತು ಭಾನುವಾರ ಆಗಿರೋದ್ರಿಂದ ಚಿಕನ್ ಫ್ರೈ ಮಾಡೋಣ ಅಂತೇಳಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಚಿಕನ್ ಫ್ರೈ ಮಾಡಿದ್ರಂತೂ ನಿಜವಾಗೂ ಸಖತ್ತಾಗಿ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಏನಿಲ್ಲ, ಚಿಕನ್ನ ವಾಶ್ ಮಾಡಿಬಿಟ್ಟು ಒಂದು ಬಟ್ಲದಲ್ಲಿ ಹಾಕ್ಕೊಂಡಿದ್ದೀನಿ ಫಸ್ಟು. ಸೊ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 kg ಚಿಕನ್ಗೆ ಇದು ಮಾಡ್ತಿರುವಂಥದ್ದು. ಸೊ ಹಾಗೆಯೇ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ತೇಜ ಮಸಾಲ ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1/4 ಲೀಟ್ರ್ ಮೊಸರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು, ಸೊ ನೀಟಾಗಿ ಇದನ್ನು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ಸೊ ನಾನು ಆಪ್ಷನಲ್ಲಿ ನಿಂಬೆಹಣ್ಣು ರಸ ನಾನು ಹಾಕಿಲ್ಲ ಇವತ್ತು. ಇದು ಕಬಾಬ್ ಆದರೆ ಅದನ್ನೆಲ್ಲ ಹಾಕಬೇಕಾಗುತ್ತೆ. ಸೊ ಸುಮ್ಮನೆ ಮೆತ್ತಗಾಗೋಸ್ಕರ ಮ್ಯಾರಿನೇಟ್ ಮಾಡಿ ಸೈಡ್ಗೆ ಎತ್ತಿ ಒಂದು ಮುಚ್ಚಳ ನಾವು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ರೆ, ಒಂದು 10 ನಿಮಿಷ ಆಗಿರ್ಬೋದು, ಒಂದು 20 ನಿಮಿಷ ಆಗಿರ್ಬೋದು, ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿರುತ್ತೆ. ಸೊ ಮ್ಯಾರಿನೇಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಅದಾದಮೇಲೆ ಇದಕ್ಕೆ ನಾನು ಒಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ನಾನು ಚಿಕನ್ ಫ್ರೈನ ತುಂಬ ವಿಧವಾಗಿ ಮಾಡ್ತೀನಿ. ಸೊ ಇವತ್ತು ಈ ರೀತಿ ಮಾಡೋಣ ಅಂತ ಒಂದು ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ ಮತ್ತು ಶುಂಠಿ, ಪುದೀನ ಸೊಪ್ಪು ಇದಕ್ಕೆ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಅಂಥೇಳಿ. ಇದನ್ನು ಇವಾಗ ಹಸಿಮೆಣ್ಸಿಕಾಯಿ ಒಂದು 4ರಿಂದ 5 ಹಾಕ್ಕೊಂಡು ಪೀಸ್ ಮಾಡಿದ್ದೀನಿ. ನಾವು 4ರಿಂದ 5 ಅಂದರೆ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು 4ರಿಂದ 5 ಪೀಸು. ಇದನ್ನು ಪೇಸ್ಟ್ ಥರ ರುಬ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು, ಚೆನ್ನಾಗಿ ನುಣ್ಣಗಾಗಬೇಕು. ಅದಾದಮೇಲೆ ಇನ್ನೇನಿಲ್ಲ, ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಸ್ಪೈಸಸ್ಗಳು ಇನ್ನೇನು ಚಕ್ಕೆ, ಲವಂಗ, ಪಲಾವ್ ಎಲೆ ಆಗಿರ್ಬೋದು, ಅದನ್ನೆಲ್ಲ ಹಾಕ್ಕೊಂಡು, ಒಂದು ಏಲಕ್ಕಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. 1 kg ಚಿಕನ್ಗೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಇದು 3ನೇ ಸರಿ ಹಾಕ್ಕೊಂಡಂಗೆ, ಯಾಕೆಂದರೆ ಮ್ಯಾರಿನೇಟ್ ಮಾಡೋಕ್ಕೂ ಇಟ್ಟಿದ್ದೀನಿ. ಸೊ ಪೇಸ್ಟ್ಗೂ ರುಬ್ಕೊಂಡಿದ್ದೀನಿ. ಈಗೂ ಕೂಡ 1-2 ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ ಟೊಮೊಟೊ ಆಗಿರುತ್ತೆ ಇದು. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕಪ್ಪಗೆ ಬಿಡಬಾರ್ದು, ಅಂದರೆ ಸೀಸಾಗಿ ಬಿಡಬಾರ್ದು. ಸೊ ಮ್ಯಾರಿನೇಟ್ ಮಾಡಿ ಚಿಕನ್ನ ಇವಾಗ ಹಾಕ್ಕೋಬೇಕು ಇದಕ್ಕೆ. ಏಕೆಂದರೆ ಅಷ್ಟೊಂದೇನು ಬೇಯೋದು ಬೇಡ, ಒಗ್ಗರಣೆ ಸ್ವಲ್ಪ ಬೆಂದರೆ ಸಾಕಾಗುತ್ತಷ್ಟೇ. ಸೊ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡೆಯಿಂದ. ಇದು ಸ್ವಲ್ಪ ಬಾಣಲಿ ಚಿಕ್ಕದಾಗಿದೆ ನಂದು. ಈ ಬಾಣಲಿನ ನನ್ನ ಇನ್ಸ್ಟಾಗ್ರಾಮಲ್ಲಂತೂ ಬರೀ ಬಾಣಲಿ ಬಗ್ಗೆನೇ ಕಮೆಂಟ್ ಮಾಡ್ತಾರೆ. ಆವಾಗಲೂ ಕೂಡ ನೀವು ಕೂಡ ಅದೇ ರೀತಿ ಕಮೆಂಟ್ ಮಾಡಬೇಡಿ. ಏಕೆಂದರೆ ವೈಟ್ ತೊಗೊಂಡಿದ್ದೆ ನಾನು, ಅದಕ್ಕೆ ಈ ಕಲರ್ ಇದೆ ಅಷ್ಟೇ. ಸೊ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ತೇಜ ಮಸಾಲ ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ಏಕೆಂದರೆ ತೇಜ ಮಸಾಲದಲ್ಲಿ ಉಪ್ಪು ಹಾಕಿರ್ತಾರೆ, ಅದಕ್ಕೋಸ್ಕರ ಜಾಸ್ತಿ ಹಾಕಬಾರ್ದು, ಉಪ್ಪಾಗ್ಬಿಡುತ್ತಿಲ್ಲ ಅಂದರೆ. ಸೊ ಹಾಗಾಗಿ ನೋಡಿ ಹಾಕ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗೂ ನಾನು ಯಾವ ಥರ ತೋರಿಸ್ತೀನೋ ಅದೇ ರೀತಿ ನೀವು ಚಿಕನ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು 10 ನಿಮಿಷ ಕುದಿಸ್ಕೋಬೇಕು. ಇದನ್ನು ಮುಚ್ಚಳನ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗೆಲ್ಲ ನೀರು ಬಿಟ್ಕೊಂಡಿರುತ್ತೆ. ನೀರೆಲ್ಲ ಬಿಟ್ಕೋಬೇಕು. ಸೊ ನೀರು ಬಿಟ್ಕೊಂಡು ಆದಮೇಲೆ ನಾವು ಮುಚ್ಚಳನ ಓಪನ್ ಮಾಡಿಬಿಟ್ಟು ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಆಯಿಲೆಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂಥೇಳಿ. ನೀರು ಬಿಟ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕುದ್ದಾದಮೇಲೆ ಮತ್ತು ಆಯಿಲ್ ಬಿಟ್ಕೊಬಿಡುತ್ತೆ. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಒಂದು ಅರ್ಧ ಬೆಂದಿರುತ್ತೆ, ಇನ್ನು ಪೂರ್ತಿ ಬೆಂದಿರಲ್ಲ. ಸೊ ಇದಾದಮೇಲೆ ಇವಾಗ ನಾವೇನು ಮಾಡಬೇಕು ಅಂತಂದರೆ ಪೇಸ್ಟ್ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಹಸೆದು ಖಾರನ, ಅದನ್ನು ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಣಲಿ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಬೇಕು. ನಾನಿದು ಸ್ವಲ್ಪ ಸಣ್ಣದೇ ಆಗಿದೆ. ಇವು ಕಾಂಬೋ ಆಫರಲ್ಲಿ ತೊಗೊಂಡಿದ್ದೆ ನಾನು. ಅಂದರೆ ಇದೊಂದು ಬಾಣಲಿ, ಇನ್ನೊಂದು ಬಾಣಲಿ. ಸೊ ಅದು ಸ್ಮಾಲ್ 2 ಬಂದಿತ್ತು. ಒಟ್ಟಿಗೆ 3 ಬಾಣಲಿಗಳನ್ನ ತೊಗೊಂಡಿದ್ದೆ. 1200 ಅಂತ ಅನಿಸುತ್ತೆ. ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ ಆಗ್ತಲೇ ಇರ್ತಾರೆ, ಬಾಣಲಿನ ಕ್ಲೀನ್ ಮಾಡ್ಕೊಳ್ಳಿ ಅಂತ. ಅದಿರೋದೇ ವೈಟ್ ಕಲರು, ಅಂದರೆ ಒಂಥರ ಗೋಲ್ಡನ್ ಕಲರ್ ಇದೆ. ಸೊ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಆದರೂ ಕೂಡ ಹಂಗೇ ಕಮೆಂಟ್ ಹಾಕೋರಿಗೆ ಏನೂ ಮಾಡೋಕ್ಕಾಗಲ್ಲ, ಆಗ್ತಾ ಇರ್ತಾರೆ. ಸೊ ಇದರಲ್ಲೇ ನಾನು ಎಷ್ಟೋ ಅಡುಗೆಗಳನ್ನ ಮಾಡಿ ಹಾಕಿರ್ತೀನಿ, ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು ನೀವು. ಸೊ ಇನ್ಸ್ಟಾಗ್ರಾಮಲ್ಲಂತೂ ನನ್ನ ಒಂದು ವಿಡಿಯೋಗಳು ವೈರಲ್ ಆಗೋದೇ ನನ್ನ ಅಡುಗೆ ಚಾನಲ್ಗಳಿಂದ. ಮಿಲಿಯನ್ಸ್ಗಟ್ಟಲೆ ವ್ಯೂಸ್ ಹೋಗಿದ್ದಾವೆ. ಬೇಕಾದ್ರೆ ಒಂದು ಸರಿ ರಾಧಾಕೃಷ್ಣ ನೋಡ್ಬೋದು ನೀವು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ
ನೀರೆಲ್ಲ ನಿಮಗೆ ಎಷ್ಟು ಬೇಕೋ, ಅಂದರೆ ನಿಮಗೆ ಗಟ್ಟಿ ಬೇಕೋ, ಸೇರುವ ಸ್ವಲ್ಪ ಬರೀ ಪೀಸ್ ಒಂದು ತಿನ್ನಕ್ಕೆ ಬೇಕೋ ನಿಮ್ಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನನಗೆ ಮುದ್ದೆಗೆ ಬೇಕು, ಸ್ವಲ್ಪ ಅನ್ನಕ್ಕೂ ಗ್ರೇವಿ ಬೇಕು, ಇಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮುಚ್ಚಿಡಬೇಕು ಅದನ್ನು, ಮುಚ್ಚಳನ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ. ನೋಡ್ತಾ ಇದ್ರೆ ಎಮ್ಮೆಯಾಗಿ ನಿಜವಾಗಿ ತಿನ್ನಬೇಕು ಅಂತ ಅನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಚಿಕನ್ನು. ಸೊ ಒಂದು ಸ್ವಲ್ಪ ಇನ್ನೂ ನೀರಿದೆ, ಇನ್ನೊಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತೀನಿ ಚಿಕನ್, ಓಕೆನಾ. ಅವಾಗ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಯಾಕೆಂದರೆ ಕೈ ಆಡಿಸ್ತಲೇ ಇರಬೇಕು. ಕೈ ಆಡಿಸಿಲ್ಲ ಅಂತಂದರೆ ಸಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಕೈ ಆಡಿಸ್ತಲೇ ಇರಬೇಕು, ಅವಾಗ ಮುಚ್ಚಳನ ತೆಗಿತಾ, ಇಲ್ಲ ಅಂತಂದರೆ ತಳ ಅಂಟ್ಬಿಡುತ್ತೆ. ನೋಡಿ ಇವಾಗ ಅಲ್ಲೇ ನೋಡಿದಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಇನ್ನೊಂದು ಸ್ವಲ್ಪ ನೀರಿತ್ತು ಅಂತ ಅನ್ನಿಸ್ತು ನನಗೆ, ಮತ್ತೆ ನಾನು ಮುಚ್ಚಿಡ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು. ಅದಕ್ಕೆ ಹೇಳಿದ್ದು ಒಂದು 3-4 ಸರಿ ನಾವು ಬೇಯೋ ಅಷ್ಟರಲ್ಲಿ ಚೆನ್ನಾಗೆ ಮುಚ್ಚಳನ ತೆಗಿಯೋದು, ಮತ್ತು ನೋಡೋದು, ಮತ್ತು ಮುಚ್ಚಳನ ಮುಚ್ಚೋದು, ಈ ರೀತಿ ನಾವು ಮಾಡಬೇಕು. ಆ ರೀತಿ ಮಾಡಿಲ್ಲ ಅಂತಂದರೆ ನಮಗೆ ಚಿಕನ್ನು ಸೀದ್ಬಿಡುತ್ತೆ, ತಳ ಅಂಟ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿ ಆವಾಗ ಚೆನ್ನಾಗಿರುತ್ತೆ ಚಿಕನ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ. ಇವಾಗ ಆಲ್ರೆಡಿ ನೀರು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇನ್ನೇನು ಅದು ಕುದ್ದು ಚೆನ್ನಾಗಿದ್ದಾಗಷ್ಟರಲ್ಲಿ ಕರೆಕ್ಟಾಗಿ ಆಗಿಬಿಡುತ್ತೆ, ಅಂದರೆ ನಾವು ಊಟ ಮಾಡೋಷ್ಟರಲ್ಲಿ ಸರಿ ಹೋಗುತ್ತೆ. ಸೊ ಚೆನ್ನಾಗಿ ಬೆಂದಿರುತ್ತೆ ಚಿಕನ್. ಇನ್ನೇನು ಇದಕ್ಕೆ ನಾನು ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದರೆ ನಿಮಗೆ ಇವತ್ತೊಂದು ಉಪಾಯ ಹೇಳ್ಕೊಡ್ತೀನಿ. ಆ ರೀತಿ ಮಾಡಿ ನೋಡಿ. ನಾನು ತುಪ್ಪದ ಒಗ್ಗರಣೆ ಹಾಕ್ಕೊಳ್ತೀನಿ. 1 ಸ್ಪೂನ್ ತುಪ್ಪನ ಹಾಕ್ಕೊಂಡು, ಸೊ ಅದಕ್ಕೆ ಇನ್ನೇನಿಲ್ಲ, ಹಸಿ ಈರುಳ್ಳಿ ಮತ್ತು ಸಾಸಿವೆ, ಒಂದು ನೋಡಿ 2 ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಸ್ಕೋಬೇಕು ಅದನ್ನ ಒಗ್ಗರಣೆನ. ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿಯಲ್ಲಿ ಚೆನ್ನಾಗಿ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ. ನನಗೂ ಇದನ್ನು ತುಪ್ಪದ ಒಗ್ಗರಣೆ ಕೊಡೋದು ಮನೆ ರೀಸೆಂಟಾಗೆ ಎಲ್ಲೋ ಒಂದು ಕಡೆ ನೋಡಿದೆ, ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ನೋಡಿ ಕಾಫಿ ಮಾಡಿನೇ ನಾನು ಕೂಡ ಮಾಡ್ತಿರೋದು ಯಾವ ರೀತಿ ಟೇಸ್ಟ್ ಬರುತ್ತೆ ಅಂಥೇಳಿ. ಸೊ ನಿಜವಾಗೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ಚಿಕನ್ ಫ್ರೈ ಇವತ್ತು. ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಪ್ಪದ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ. ನೀವು ಒಂದು ವೇಳೆ ತುಪ್ಪದ ಒಗ್ಗರಣೆ ಕೊಡಬಾರ್ದು ಅಂತ ಏನಿಲ್ಲ, ಅಂದರೆ ನೀವು ತುಪ್ಪದ ಒಗ್ಗರಣೆ ಇನ್ನೇನು ಕೊಡೋದು ಎಕ್ಸ್ಟ್ರಾ ಅಂತೇಳಿ ಮೊದಲೇ ನೀವು ಒಗ್ಗರಣೆಗೆ ಆಯಿಲ್ ಹಾಕ್ಕೋತೀರಲ್ವ ಚಿಕನ್ ಫ್ರೈ ಮಾಡೋಕ್ಕೆ, ಅವಾಗ ಕೂಡ ಹಾಕೋಬೋದು ಅಂತ ಅನಿಸುತ್ತೆ. ಸೊ ನನಗೆ ಈ ರೀತಿ ಕೊಡೋದ್ರಿಂದ ಆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಅವೆಲ್ಲ ಒಂಥರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಕೊಡ್ತವೆ. ಈ ರೀತಿ ಟ್ರೈ ಮಾಡಿ. ನೀನು ಚಿಕನ್ ಫ್ರೈ ಆದಮೇಲೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಇನ್ನೆಲ್ಲರ ಮನೇಲೂ ತುಪ್ಪ ಇದ್ದೇ ಇರುತ್ತೆ. ಸೊ ಈ ರೀತಿ ಟ್ರೈ ಮಾಡಿ. ನಿಜವಾಗೂ ನಿಮ್ಮ ಮನೇಲಿ ಮಕ್ಕಳು ಮತ್ತು ಎಲ್ಲರೂ ಕೂಡ ಸಂತೋಷವಾಗಿ ಮನೆಯಲ್ಲಿರೋರು ಎಲ್ಲರೂ ಕೂಡ ಚೆನ್ನಾಗಿ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತೇಳಿ ಖುಷಿ ಪಟ್ಕೊಂಡು ತಿಂತಾರೆ. ಸೊ ನಾವು ಹೆಣ್ಮಕ್ಳು ಮನೆಯಲ್ಲಿ ಇಷ್ಟಪಟ್ಟು ತಿಂದರೆ ಅಲ್ವಾ ನಮಗೂ ಕೂಡ ಖುಷಿ ಆಗೋದು. ಸೊ ನಮಗೆ ಒಂಚೂರು ಹೊಗಳ್ಬಿಟ್ರೆ ಸಾಕು ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬೇಕು ಅಂತಂದರೆ ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ಇವಾಗ. ಅದಾದಮೇಲೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದಷ್ಟೇ. ಸೊ ನಿಮಗೆ ಪೆಪ್ಪರ್ ಪೌಡ್ರ್ ಟೇಸ್ಟೇ ಬೇರೆ. ಏಕೆಂದರೆ ಪೆಪ್ಪರ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಅಡುಗೆಗಳಿಗೆ ತುಂಬ ಒಳ್ಳೆಯದು, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸೊ ಅದಾದಮೇಲೆ ಇನ್ನೇ ನಾನು ಮುದ್ದೆ ಮಾಡ್ಕೊಂಡಿದ್ದೆ ಇವತ್ತು. ನನಗೆ ಮುದ್ದೆ ಅಂದರೆ ತುಂಬಾ ಇಷ್ಟ. ಸೊ ನನ್ನ ಮುಖ ನೋಡಿ ಯಾವ ಥರ ಇದೆ, ಯಾಕೆ ಅಂತಂದರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹಂಗೇ ಲೇಟಾಗಿ ಎದ್ದಿರ್ತೀವಿ, ಫ್ರೆಶ್ ಅಪ್ ಆಗಿರಲ್ಲ, ಹಂಗೆ ಮುಖ ತೊಳ್ಕೊಳ್ಳೋದು, ಸುಮ್ಮನೆ ಅಡುಗೆ ಮಾಡಿಬಿಡೋದು ನಾವು ಹೆಣ್ಮಕ್ಳು, ಏನು ಮಾಡೋಕ್ಕಾಗಲ್ಲ. ಇನ್ನು ನಾನಿವಾಗ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಸೈಡ್ಗೆ ಇಟ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಜವಾಗೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು. ಚೆನ್ನಾಗಿ ಬೆಂದಿರಬೇಕಷ್ಟೆ, ಮೂಳೆಗಳಿಗೆಲ್ಲ ಮಾಂಸ ಬಿಟ್ಟರೆ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ರಿಕ್ವೆಸ್ಟು, ಚಿಕನ್ ತಿಂದಿಲ್ದಾರೆ ಯಾರೂ ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ನೋಡ್ತಾ ಇದ್ರೆ ಆಯಿತಾ. ಸೊ ಇನ್ನೇನು ಅದಾದಮೇಲೆ ನೆಕ್ಸ್ಟು ನಾನು ಸಂಜೆ ಆಗಿತ್ತು, ಅಂದರೆ ಒಂದು 7:30 ಏನೋ ಆಗಿತ್ತು ಅಂತ ಅನಿಸುತ್ತೆ ನೈಟು. ಈ ಜ್ಯುವೆಲರಿ ಸೆಟ್ನ ನನಗೆ ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಶಸ್ವಿನಿ ಕಲೆಕ್ಷನ್ ಅನ್ನೋರು ಕಳಿಸ್ಕೊಟ್ಟಿದ್ರು. ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿಬಿಡೋಣ ಅಂಥೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಜ್ಯುವೆಲರಿ ಏನಾದ್ರು ಬೇಕು ಅಂತಂದರೆ ಪಕ್ಕದಲ್ಲಿ ಅವರು ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ ನಾನು, ಹಾಗೆಯೇ ನಂಬರ್ ಕೂಡ ಹಾಕಿರ್ತೀನಿ. ಏನಾದರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಇದನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಹ್ಯಾಂಗಿಂಗ್ಸ್ ಕೂಡ ಇರುತ್ತೆ, ನಕ್ಲೀಸ್ ಕೂಡ ಇರುತ್ತೆ. ಈ ಜ್ಯುವೆಲರಿ ಸೆಟ್ನ ನಾನೀಗ ನೆಕ್ಸ್ಟ್ ಸಂಡೇ ಒಂದು ಪ್ಲಾನಿಂಗ್ ಇದೆ, ಅದನ್ನು ರಿವೀಲ್ ಮಾಡಲ್ಲ ಇವಾಗ ನಾನು, ಹಾಕ್ಕೊಳ್ತೀನಿ. ತುಂಬ ದೊಡ್ಡ ಪ್ಲಾನಿಂಗ್ ಇದೆ ಬಿಡಿ. ಸೊ
ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಹಂಗೆ ಸಸ್ಪೆನ್ಸಾಗಿ ಇರಲಿ ಅಂತ ಹೇಳಿ ಅದೇನು ಅಂತ ನೋಡಿ ಹಾಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಐಡಿಲಿ ನಾನು ತುಂಬ ಜೂಮಿಂದ ವಿಡಿಯೋ ಮಾಡಿ ಹಾಕಿದ್ದೀನಿ, ಬೇಕಾದರೆ ನೋಡ್ಬೋದು ನೀವು. ಅವ್ರ ಹತ್ರ ಇನ್ನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇರ್ತವೆ. ಸೊ ಯಾರಿಗಾದರೂ ಬೇಕು ಅಂತಂದರೆ ನಮ್ಮ ತುಮಕೂರಲ್ಲೇ ಸೇಲ್ ಮಾಡ್ತಾರೆ ಇವರು, ನೀವು ಬೈ ಮಾಡ್ಕೋಬೋದು. ಇನ್ನೊಂದು ವಿಷಯ ಗೊತ್ತಾ, ಅವರು ಮನೆ ಕೂಡ ಕಳಿಸ್ಕೊಡ್ತಾರೆ. ಆ್ಯಕ್ಚುಲಿ ಕೊರಿಯರ್ ರೂಪದಲ್ಲಿ ಎಲ್ಲ ಅವರೇ ಬಂದು ಕೊಟ್ಟೋಗ್ತಾರೆ, ಅಮೌಂಟ್ನ ಇಸ್ಕೊಂಡು ಹೋಗ್ತಾರೆ ಕೊಟ್ಬಿಟ್ಟು. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ಇಯರಿಂಗ್ಸ್ನ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಏಕೆಂದರೆ ವಿಡಿಯೋನೂ ನಾನೇ ಮಾಡ್ಕೋಬೇಕು ಒಂದೊಂದು ಸರಿ, ವಿಡಿಯೋ ಮಾಡ್ಕೊಡೋರಿಲ್ಲ ನನಗೆ. ನಾನೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನಾನೇ ಡ್ರೈ ಫೋಟ್ಗೆ ಹಾಕ್ಕೊಂಡು ವಿಡಿಯೋ ಮಾಡ್ಕೊಳ್ತೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವೇ ನೋಡ್ತಾ ಇರ್ಬೋದು. ಇನ್ನು ನಾನು ಬರೀ ಜೀನ್ಸ್ ಟಾಪ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ಯಾರಿಗಾದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ತುಂಬ ಲುಕ್ಕಾಗಿತ್ತು. ನನಗಂತೂ ನಿಜವಾಗೂ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ಸಲ್ಲಿ ಈ ಜ್ಯುವೆಲರಿ ಇಷ್ಟ ಆದಷ್ಟು ಯಾವುದೂ ಜ್ಯುವೆಲರಿ ಇಷ್ಟ ಆಗಿಲ್ಲ ನನಗೆ. ಏಕೆಂದರೆ ಅಷ್ಟು ಫೇವ್ರೇಟ್ ಅಂತ ಅನ್ನಿಸ್ಬಿಡ್ತು ಜ್ಯುವೆಲರಿ ಸೆಟ್ಟು, ಅಷ್ಟು ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತವೆ ಅವ್ರ ಹತ್ರ, ನಿಮಗೆ ನೀವು ಬೈ ಮಾಡ್ಕೋಬೋದು. ಏನಾದರೂ ಬೇಕು ಅಂತಂದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ 100ಗೆ 100 ಕೊಡ್ತೀನಿ, ಓಕೆನಾ. ಒಂದನೇದಾಗಿ ಸೊ ಇಯರಿಂಗ್ಸ್ಗೂ ಹಾಗೇ ಪೆಂಡೆಂಟಿಗೆ ಕೂಡ ನಮಗೆ ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.